ನಮಸ್ಕಾರ. ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ತುಂಬಾನೇ ಪ್ರಮುಖವಾಗಿರುವಂತಹ ವಿಚಾರವನ್ನ ಹೆಲ್ತ್ ಸೆಂಟರ್ ನಲ್ಲಿ ಮಾತನಾಡೋದಕ್ಕೆ ನಾವಿವತ್ತು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದೇ ಬಂಜೆತನ ಸಮಸ್ಯೆ. ಈ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಸಾಕಷ್ಟು ಕುಟುಂಬಗಳು ನೊಂದು ಬೆಂದು ಹೋಗಿದೆ. ಮನೆಯಲ್ಲಿ ಒಂದು ಮಗುವಿನ ನಗು ಕೇಳಲಿ ಅಂತ ಹೇಳಿ ಎಷ್ಟೋ ಜನ ಹರಕೆ ಕಟ್ಕೊಂಡಿರ್ತಾರೆ. ಆದ್ರೆ ಬಂಜೆತನ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಅದನ್ನ ನಿವಾರಣೆ ಮಾಡೋದು ಹೇಗೆ, ಇರುವಂತಹ ಕಾಂಪ್ಲಿಕೇಶನ್ಸ್ನ ನಾವು ಹೇಗೆ ತೊಡಕು ಹಾಕಬೇಕು, ಮುಂದೆ ಬರುವಂತಹ ವೈಜ್ಞಾನಿಕ ಸೇವೆಗಳನ್ನ ಅಥವಾ ವೈಜ್ಞಾನಿಕ ವ್ಯವಸ್ಥೆಯನ್ನ ಬಳಸಿಕೊಂಡು, ವೈದ್ಯಕೀಯ ವ್ಯವಸ್ಥೆಯನ್ನ ಬಳಸಿಕೊಂಡು ನಾವು ಹೇಗೆ ಮಗು ಪಡಿಬಹುದು ಅನ್ನೋದು ತುಂಬಾ ಜನರ ದೊಡ್ಡ ಪ್ರಶ್ನೆಯಾಗಿದೆ. ಅದರ ಜೊತೆಗೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಪ್ರಮುಖವಾಗಿರುವಂತಹ ವಿಚಾರ. ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಿರ್ತಾರೆ. ಆದರೆ ಸ್ಟ್ರೆಸ್ಸಿಂದ ಓವರ್ಕಮ್ ಆಗೋದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಡಾಕ್ಟರ್ ಕಾಮಿನಿ ರಾವ್ಸ್ ಹಾಸ್ಪಿಟಲ್ಸ್ ಸಹಾಯಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಭವಾನಿ ನಾಗರಾಜ್ ಅವರು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಬಂಜೆತನ ಅಂದ್ರೆ ಏನು, ಯಾವ ಕಾರಣಕ್ಕೋಸ್ಕರ ಇದು ಬರುತ್ತೆ, ಯಾವೆಲ್ಲ ವಿಧಾನಗಳ ಮೂಲಕ ಬಂಜೆತನವನ್ನ ನಿವಾರಿಸಬಹುದು, ಮನೆಯಲ್ಲಿ ಒಂದು ಮಗುವಿನ ನಗುವಿನ ಶಬ್ದ ಕೇಳಬಹುದು ಅಂತ ತಿಳಿಸ್ಕೊಡ್ತಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬಾನೇ ಒಳ್ಳೆ ಟಾಪಿಕ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದು ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ, ಅಥವಾ ನಾವು ಪ್ರಪಂಚದ ಭೂಪಟವನ್ನ ಸುತ್ತಾ ಹೋದ್ರೆ ತುಂಬಾ ಕಡೆ ಕಾಣಸಿಗುವಂತ ಸಮಸ್ಯೆ ಅಂತಂದ್ರೆ ಇದು ಇನ್ಫರ್ಟಿಲಿಟಿ, ಬಂಜೆತನ ಸಮಸ್ಯೆ. ಹಾಗಾದ್ರೆ ಮೊದಲಿಗೆ ತುಂಬಾನೇ ಬೇಸಿಕ್ ಆಗಿರುವಂತ ಪ್ರಶ್ನೆ ಅಂದ್ರೆ, ಯಾರಾದ್ರೂ ಮಕ್ಕಳು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ 10 ವರ್ಷ ವೇಟ್ ಮಾಡ್ತಾರೆ, 15 ವರ್ಷ ವೇಟ್ ಮಾಡ್ತಾರೆ. ಆದ್ರೆ ದೂಷಿಸೋದು ಮಾತ್ರ ಹೆಣ್ಣಿಗೆ, ನಿನ್ನಿಂದ ಹೀಗಾಯ್ತು ಅಂತ ಅಂದು. ಬಟ್ ಆಕ್ಚುಲಿ ನಮ್ಮ ಜನರಿಗೆ ಎಜುಕೇಟ್ ಮಾಡಿ ಮ್ಯಾಮ್, ಈ ಬಂಜೆತನ ಅಂದ್ರೆ ಏನು? ಓಕೆ, ಬಂಜೆತನ ಅಂತ ಹೇಳುವ ಮೊದಲು ಈಗ ಬಂಜೆತನ ಅನ್ನೋ ಸಮಸ್ಯೆ ಹೇಗೆ ಬಂತು, ಇದು ಮಕ್ಕಳು ಇಲ್ಲದೆ ಇರೋದು ಒಂದು ಸಮಸ್ಯೆ ಅಂತ ಕಾಡ್ತಾ ಇದೆ ಯಾಕೆ? ಮನುಷ್ಯರಾಗಿ ಎಲ್ಲರಲ್ಲೂ ಆಸೆ, ಇಟ್ ಈಸ್ ಅ ಇನ್ಬಾರ್ನ್ ಆಸೆ ಟು ಹ್ಯಾವ್ ಅ ಬೇಬಿ. ಮದ್ವೆ ಆದ ಕೂಡ್ಲೆ ಸಮಾಜನೂ ಅದೇ ಕೇಳೋದು, ಮಗು ಆಯ್ತಾ, ಯಾವಾಗ ಆಯ್ತು, 1 ತಿಂಗಳು ಮದ್ವೆ ಆಗಿ 1 ತಿಂಗಳಾಗ್ವಾಗ್ಲೇನೆ ಓ ಏನಾರು ಸಿಹಿ ಸುದ್ದಿ ಇದೆಯಾ ಅಂತ ಕೇಳ್ತಾರೆ. ಸೊ ಈಗಿನ ಕಾಲದಲ್ಲಿ ಏನಾಗಿದೆ, ಯಂಗ್ ಕಪಲ್ಸ್ ಒಂದು ದೇ ಆರ್ ಪೋಸ್ಟ್ಪೋನಿಂಗ್ ಮ್ಯಾರೇಜ್, ಇನ್ನೊಂದು ಹೊಸದಾಗಿ ಮದುವೆ ಆಗಿದ್ರೂ ದೇ ವಾಂಟ್ ಮಗು ಆಗೋದನ್ನ ಪೋಸ್ಟ್ಪೋನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೂ ಈ 1 ತಿಂಗಳೊಳಗೆ 2 ತಿಂಗಳೊಳಗಡೆ ನಾವು ಈ ಪ್ರಶ್ನೆಗಳು ಕೇಳ್ಕೊಂಡು ಹೋದ್ರೆ ಅವ್ರಿಗೆ ಆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನಮ್ಗೆ ಬೇಡ, ಬಟ್ ಸ್ಟಿಲ್ ಸಮಾಜದ ಒತ್ತಡಕ್ಕೋಸ್ಕರ ನಾವು ಒತ್ತಡಕ್ಕೋಸ್ಕರ ಮಾಡ್ಕೋಬೇಕು ಅಂತ ಸಮ್ ಪೀಪಲ್ ಪುಷ್ ಇಟ್. ಹೋಗ್ಲಿ ಬಿಡು, ವಿ ವಿಲ್ ವೇಟ್ ಫಾರ್ 1 year 2 years ಅಂಡ್ ದೆನ್ ಗೋ ಅಹೆಡ್ ವಿತ್ ಇಟ್ ಅಂತ. ಈಗ ಚಿಕ್ಕ ಏಜ್ ಅಲ್ಲಾದ್ರೆ ಹೆಂಗಸರಿಗೆ 35 ವರ್ಷದ ಒಳಗಡೆ ಆಗ್ಬೇಕು ಅಂತ, ದಟ್ಸ್ ಅ ಬಯೋಲಾಜಿಕಲ್ ಕ್ಲಾಕ್. ನೋವೇರ್ ನೋ ಸೈನ್ಸ್ ಕ್ಯಾನ್ ನೆಗೇಟ್ ಇಟ್ ಅಂತಂದ್ರೆ ಏಜ್ ಇಸ್ ರನ್ನಿಂಗ್. ಸೊ ದೇರ್ for a woman to have a child before 35 means that her eggs are at a younger age. So that is important awareness that people should have. ಅದು ಹೇಳಿನು ಈಗ 25-26 ವರ್ಷಕ್ಕೆ ಮದುವೆ ಆಗಿ 1-3-4 ವರ್ಷ ದೇ ವಾಂಟ್ ಟು ವೇಟ್ ಅಂತಿದ್ರು. ಮೇ ಬಿ ಒಂದ್ಸತಿ ದೇ ಶುಡ್ ಗೆಟ್ ಚೆಕ್ಡ್, ಒಂದ್ಸತಿ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಫ್ ಅವ್ರದ್ದು body conditions, hormones, egg reserve in a woman, sperm count for a male, everything ella chanagittu antandre then they can wait, they can afford to wait. Okay but adralli enaru tondre ಕಾಣಿಸ್ತು ಇತ್ತೀಚೆಗೆ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಎಗ್ ಕೌಂಟ್ ಕಡಿಮೆ ಆಗಿರೋದು ಅಥವಾ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರೋದು ಕಾಣಿಸ್ಕೊಳ್ತಾ ಇದೆ. ಡ್ರಾಸ್ಟಿಕ್ ಚೇಂಜ್ ಅಲ್ಲ ಮ್ಯಾಮ್, ಬರ್ತಾ ಇಷ್ಟು ಜಾಸ್ತಿ ಕಮ್ಮಿ ಆಗ್ತಿದೆ ಅಂತ ನೋಡಿದಾಗ ಭಯ ಆಗುತ್ತೆ, ಇನ್ ಪೀಳಿಗೆ ಏನಪ್ಪ ಮುಂದೆ ಅಂತ. ಹೌದು, ಮೋರ್ ಈಗ ಬಂಜೆತನ ಅನ್ನೋದು ಇಟ್ಸ್ ಅ ವೆರಿ ಒಂಥರ ಕ್ರೂರವಾದ ಶಬ್ದ ಅಂತ ಅನ್ಸುತ್ತೆ. ಪೇನ್ ಅನ್ಸುತ್ತೆ. ಬಂಜೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಆಮೇಲೆ ಈಗಿನ ಕಾಲದಲ್ಲಿ ಸುಮಾರು ಟ್ರೀಟ್ಮೆಂಟ್ಗಳಿದೆ.
ಈಗ ಒಂದು ಮನೆಯಲ್ಲಿ ಒಂದು ಕಪಲ್ಗೆ, ಒಂದು ಗಂಡ ಹೆಂಡತಿ ಚಿಕ್ಕವರು, ಮಗು ಆಗದೆ ಇದ್ದಾಗ 1-2 ವರ್ಷ 3 ವರ್ಷ ಕಾಯ್ತಾರೆ. ಆಮೇಲೆ ಹೆಣ್ಣಿಗೆ ದೂಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಓಕೆ, ನಿನ್ನಿಂದಾನೇ ಆಗ್ತಾ ಇಲ್ಲ, ನೀನ್ ಫಸ್ಟ್ ಹೋಗಿ. ಎಷ್ಟೋ ನಾವು ಈ ತರ ನೋಡಿದೀವಿ ನಮ್ಮ ಕ್ಲಿನಿಕ್ ಅಲ್ಲಿ. ಎಸ್, ದೇ ಕಮ್ ಟು ದ ಕ್ಲಿನಿಕ್, ವಿಮೆನ್ ಕಮ್, ಗರ್ಲ್ಸ್ ಕಮ್, ವರ್ಕಿಂಗ್ ವಿಮೆನ್, ಬಟ್ ಆ ಜಾಗದಲ್ಲಿ ಅವರು ಒಂಥರ ವಾಟ್ ಟು ಸೇ, ದೇ ಆರ್ ಹೆಲ್ಪ್ಲೆಸ್. ಸೊ ದೇ ಕಮ್ ಅಂಡ್ ಸೇ ಓಕೆ, ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದಾರೆ, ನೀನ್ ಫಸ್ಟ್ ಚೆಕ್ ಮಾಡ್ಕೊಂಡ್ ಬಾ, ಆಮೇಲೆ ನೋಡೋಣ ಅಂತ. ಸೊ ಆ ಧೋರಣೆ ಹೋಗ್ಬೇಕು. ಅಂಡ್ ಇತ್ತೀಚೆಗೆ ಗಂಡಸರಲ್ಲೂ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಆಕ್ಚುಲಿ ಒಂದು 5-6 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಗಂಡಸರ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲ ನಂದು ನಿಂದು ಅಂತ ಬಿಟ್ಟು ಮಗು ಆಗೋದು ಇಬ್ರಿಗೆ. ಸೊ ಹಂಗಾಗಿ ಇಬ್ರು ಬಂದು ಚೆಕ್ ಮಾಡಿಸ್ಕೊಂಡು ಹೋಗೋದು ಉತ್ತಮ. ಓಕೆ, ವೆಲ್ ಸೆಡ್ ಮ್ಯಾಮ್. ಆ್ಯಕ್ಚುಲಿ ಭವಾನಿ ಮ್ಯಾಮ್ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಅಂದರೆ ಈಗ ಸಿಟಿ ಏರಿಯಾದಲ್ಲಿರೋರಂತೂ ಬರ್ತಾರೆ, ತೋರಿಸ್ಕೊಳ್ತಾರೆ, ಹೋಗ್ತಾರೆ. ಬಟ್ ರೂರಲ್ ಪ್ಲೇಸ್ನಲ್ಲಿ ಇರೋರಿಗೆ ಮನೆಯವರೇ ಅದನ್ನು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಕಂಡೀಷನ್ಸ್ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೇನು ಯಾವ ರೀತಿಯಾಗಿ ಎಜುಕೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅದರ ಜೊತೆಗೆ ನಿಮ್ಗೇನಾದರೂ ಈ ಸಮಸ್ಯೆಯ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು ಅಂತ ಇದ್ದರೆ, ನಿಮಗೆ ಕ್ವಶನ್ಸ್ಗಳೇನಾದರೂ ಇತ್ತು ಅಂತಂದರೆ, ನೀವು ಡೈರೆಕ್ಟ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡೋ ಮೂಲಕ ನಿಮ್ಗಿರೋ ಪ್ರಶ್ನೆಯನ್ನು ಕೇಳ್ಬೋದು. ಎಸ್ ಮ್ಯಾಮ್, ಏನು ಹೇಳ್ತೀರಿ? ಈಗ ರೂರಲ್ ಪ್ಲೇಸ್ನಲ್ಲಿ ಇರೋರಿಗೆ, ಅದು ಅತಿ ಹೆಚ್ಚು ಸಮಸ್ಯೆ ಆಗುವಂತಹ ಪ್ಲೇಸಸ್ಗಳಲ್ಲಿ ಯಾವ ರೀತಿಯಾಗಿರಬೇಕು, ಅವರಿಗೆ ಹೇಗೆ ಎಜುಕೇಟ್ ಮಾಡ್ತೀರಿ? ಈಗ ಮತ್ತೆ ನಾನು ನಮ್ಮ ಪ್ರಾಕ್ಟೀಸ್ನಲ್ಲಿ ಕಂಡುಕೊಂಡಂಗೆ, ರೂರಲ್ ಪ್ಲೇಸಸ್ ಇಂದ ಜಾಸ್ತಿ ಹೆಂಗಸರ ಮೇಲೇನೆ ಒಂದು ತಪ್ಪು ಪ್ರೆಷರ್ ಇರುತ್ತೆ. ಗಂಡಸರು ಮುಂದಕ್ಕೆ ಬರಲ್ಲ. ಸೊ ಬಟ್ ಈ ತರ ಪ್ರೋಗ್ರಾಮ್ಸ್ ಇರೋದ್ರಿಂದ ರೂರಲ್ ಪ್ಲೇಸಸ್ ನಲ್ಲೂ ಅವೇರ್ನೆಸ್ ಬರುತ್ತೆ. ಸೊ ನೋಡ್ತಾ ಇರೋ ಮನೆಯವರಾಗ್ಲಿ ಅಥವಾ ಈ ಚಿಕ್ಕ ವಯಸ್ಸಿನಲ್ಲಿ ಕೆಲ್ಸಕ್ಕೆ ಹೋಗೋರು, ಈ ಟೈಮ್ನಲ್ಲಿ ಅಟ್ಲೀಸ್ಟ್ ಮನೆಯಲ್ಲಿ ಇರೋರು, ದೊಡ್ಡವರು ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ ಚೆಕ್ ಮಾಡ್ಕೊಳ್ಳಿಕ್ಕೆ ಬಂದ್ರೆ ಉತ್ತಮ. ಓಕೆ, ಚೆಕ್ ಮಾಡ್ಕೊಳ್ಳಿಕ್ಕೆ ಇಬ್ರು ಬರಬೇಕು. ಹೌದು, ಇಬ್ರು ಬರಬೇಕು. ಅದು ದಟ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್. ಹೌದು, ಅದು ನಂದು ತಪ್ಪು ನಿಂದು ತಪ್ಪು ಅನ್ನೋದಕ್ಕಿಂತ ನಮ್ಮಿಬ್ರದು ಮಗು. ಸೊ ದೇರ್ ಫೋರ್ ನಾವಿಬ್ರು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಹೌದು ಹೌದು. ಕಾಲರ್ ಇದ್ದಾರೆ ಮ್ಯಾಮ್, ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಯನಾ ಅಂತ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್ 1 year ಆಯ್ತು ಮದ್ವೆ ಆಗಿ. 1 year ಆಗಿದೆ, ಮೇಲೆ 2 months ಆಗಿದೆ. 1 year ಆಗಿ 2 months ಆಯ್ತು. ಓಕೆ, ಇನ್ನು ಥೈರಾಯ್ಡ್ ಇದೆ ಅವ್ರಿಗೆ. ಸಾರಿ, ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ. ಥೈರಾಯ್ಡ್ ಇದೆ. ಓಕೆ, ಥೈರಾಯ್ಡ್ ಇದೆ. ಬಾದ ಈಗ ಪ್ರೆಗ್ನೆನ್ಸಿನೇ ಆಯ್ತಾ ಇಲ್ಲ. ಓಕೆ ಓಕೆ. ಎಷ್ಟು ವಯಸ್ಸು ನಿಮ್ಗೆ? 25 ಮೇಡಮ್. 25. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ನಯನ? 1 ವರ್ಷ 2 ತಿಂಗಳಾಯ್ತು. ಓಕೆ. ಥೈರಾಯ್ಡ್ ಇರೋದು ಯಾರಿಗೆ? ನಿಮ್ಗೆನಾ, ನಿಮ್ ಹಸ್ಬೆಂಡ್ಗೆ? ನಮ್ಮ ನಯನನ್ಗೆ. ನೀವು ಯಾರು ಮಾತಾಡ್ತಾ ಇರೋದು? ನಮ್ದ ಸೊಸೆಗೆ ಆಗ್ತಾ ಇಲ್ಲ. ಓಕೆ. ಥೈರಾಯ್ಡ್ ಅನ್ನೋದು ಚೆಕ್ ಮಾಡ್ಕೊಂಡ್ರೆ ಅಂತ ಏನ್ ಮೇಜರ್ ಸಮಸ್ಯೆ ಅಲ್ಲ. ಕೆಲವೊಮ್ಮೆ ಸ್ಟ್ರೆಸ್ ಇಂದಾಗೆ ಕೆಲವು ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆಗ್ಬಹುದು. ಸೊ ಅದನ್ನ ಸರಿಪಡಿಸ್ಕೊಂಡ್ಬಿಟ್ಟು ಇಬ್ರು ಒಂದು ಚೆಕ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಹಾರ್ಮೋನ್ಸ್ ಚೆಕ್ ಮಾಡಬೇಕಾಗಬಹುದು. ಹೆಂಗಸರಲ್ಲಿ ನಾವು ಗರ್ಭನಾಳ ಚೆಕ್ ಮಾಡ್ಕೋಬೇಕಾಗ್ಬೋದು. ಅದು ಅಲ್ಲದೆ ನೀವು 1 ವರ್ಷ 2 ತಿಂಗಳು ಅಷ್ಟೇ ಆಗಿರೋದು ಅಂತ ಹೇಳ್ತಾ ಇದ್ದೀರಾ. ಈಗ ನಾವು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತಂದ್ರೆ ಅಟ್ಲೀಸ್ಟ್ ಒಂದು 18 ತಿಂಗಳು ಸತತವಾಗಿ ದಂಪತಿ ಪ್ರಯತ್ನ ಮಾಡಿ ಆಗದೆ ಹೋದ್ರೆ ಆಮೇಲೆ ಫರ್ದರ್ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳೋದು. ಥೈರಾಯ್ಡ್ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದ ಮೆಡಿಸಿನ್ಸ್ ತಗೊಂಡ್ರೆ ಸರಿ ಆಗ್ಬೋದು. ನಿಮ್ಮ ಮಗನೂ ಒಂದ್ಸತಿ ಟೆಸ್ಟ್ ಮಾಡಿಸ್ಕೋಬೇಕಾಗ್ಬೋದು. ವೀರ್ಯಾಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಉತ್ತಮ. ಓಕೆ ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಭವಾನಿ ಮ್ಯಾಮ್, ಮತ್ತೊಂದು ವಿಚಾರ ಅಂತಂದರೆ, ಸೊ ಈಗ ಇನ್ಫರ್ಟಿಲಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ಫರ್ಟಿಲಿಟಿ ಇದೆ ಅನ್ನೋದು ಗೊತ್ತಾದಾಗ ಕಪಲ್ ಮಾಡಬೇಕಾಗಿರೋದು ಏನು? ಸೊ ಯಾವೆಲ್ಲ ವಿಧಾನಗಳು ಅವರಿಗಿವೆ? ಓಕೆ, ಅದು ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ವರ್ಷ ಇನ್ಫರ್ಟಿಲಿಟಿ ಇದೆ, ಅವರು ಟೆಸ್ಟ್ ಮಾಡಲಿಕ್ಕೆ ಬಂದಾಗ ಯಾವ ಥರ ಸಮಸ್ಯೆ ನಾವು
ಕಂಡು ಹಿಡ್ದಿದ್ದೀವಿ. ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ 2 ವರ್ಷ 2.5 ವರ್ಷನೇ ಮದ್ವೆ ಆಗಿರುತ್ತೆ. ಅವ್ರು ಬಂದಾಗ ನಮ್ಗೆ ಯಾವುದೇ ತರ ಸಮಸ್ಯೆನೂ ಕಾಣಿಸಲ್ಲ. ದೇ ವಿಲ್ ಸ್ವಲ್ಪ ಮೇ ಬಿ ಸ್ಟ್ರೆಸ್ ರಿಲೀಫ್ ಅದನ್ನ ನಾವು ಅಡ್ವೈಸ್ ಮಾಡ್ಬೋದು. ಈ ಸ್ಟ್ರೆಸ್ ರಿಲೀಫ್ ಅವ್ರು ಹೆಂಗ್ ಮಾಡ್ಕೊಳ್ತಾರೆ, ಏನಾದ್ರು ಮೆಡಿಟೇಷನ್. ಈಗ ಸ್ಟ್ರೆಸ್ ಹೆಂಗ್ ಅಫೆಕ್ಟ್ ಆಗುತ್ತೆ, ಸ್ಟ್ರೆಸ್ ಒಂದು ಪರ್ಟಿಕ್ಯುಲರ್ ಒಂದು ಕೆಮಿಕಲ್ ಇಂದ ಬಾಡಿ ರೈಸ್ ಆಗುತ್ತೆ. ಸೊ ಹಂಗಾದಾಗ ಆಲ್ ಆಫ್ ಅಸ್ ಆರ್ ಅಂಡರ್ ಸ್ಟ್ರೆಸ್, ಬಟ್ ನಮಗೆ ಅದು ಓವರ್ಕಮ್ ಆಗೋದು ಕಲ್ತ್ಕೊಳ್ಬೇಕು. ಅದು ತುಂಬ ಇಫ್ ಇಟ್ ಗೋಸ್ ಬಿಯಾಂಡ್ ಇಟ್ಸ್ ಲಿಮಿಟ್ ಹಾರ್ಮೋನ್ ಪ್ರೊಡಕ್ಷನ್ ಎಫೆಕ್ಟ್ ಆಗಬಹುದು. ಸೊ ಹಾರ್ಮೋನ್ ಪ್ರೊಡಕ್ಷನ್ ಎಫೆಕ್ಟ್ ಆದಾಗ ಅಂಡಾಣುಗಳು ಕ್ವಾಲಿಟಿ ಕಮ್ಮಿ ಆಗ್ಬೋದು, ವೀರ್ಯಾಣು ಕಡಿಮೆ ಆಗ್ಬೋದು. ಸೊ ನಮಗೆ ಬೇರೆ ಏನು ಫಿಸಿಕಲಿ ಸಮಸ್ಯೆ ಕಾಣಿಸದೇ ಇದ್ದಾಗ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ಶ್ರೀಕಾಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಕಾಂತ್ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಏನಿದೆ ಪ್ರಶ್ನೆ ಕೇಳಿ. ಹಾ ಮೇಡಮ್, ಆಪರೇಷನ್ ಮಾಡ್ತಿದ್ವಿ. ಸ್ವಲ್ಪ ಜೋರಾಗಿ ಮಾತಾಡಿ ಶ್ರೀಕಾಂತ್ ಅವರೇ. PCOS ಅಂತ ಹೇಳಿ ಆಪರೇಷನ್ ಮಾಡ್ತಿದ್ವಿ ಮೇಡಮ್ ನಮ್ಮ ಮನೆಯವರಿಗೆ. PCO? PCOS. ಓಕೆ. 7 years ಆಯ್ತು ಮೇಡಮ್ ಮ್ಯಾರೇಜ್ ಆಗಿ. ಅವರಿಗೆ ಎಷ್ಟು ವಯಸ್ಸು, ಎಷ್ಟು ನಿಮ್ಮ ಮನೆಯವ್ರಿಗೆ? 25 ಇದೆ ಮೇಡಮ್. 25. ಹಾ ಸರ್, ಹೇಳಿ ಏನ್ ಸಮಸ್ಯೆ ಆಗಿದೆ ಹೇಳಿ. ಈಗ ಹುಡುಗರು ಆಗಿವೆ ಮೇಡಮ್, ಅದು PCOS ಅಂತ ಹೇಳಿದ್ರು. ಓಕೆ, ಸೊ PCOS ಅನ್ನೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದೇನಂದ್ರೆ, PCOS ನಲ್ಲಿ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ ಹೆಂಗಸರಿಗೆ. ಕೆಲವೊಮ್ಮೆ ಬರೀ ಮೆಡಿಕೇಶನ್ ಇಂದ ಅಲ್ಲ, ಆಕ್ಚುಲಿ PCOS ಒಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್. ಸೊ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಆ ರೀತಿ ಬ್ಯಾಲೆನ್ಸ್ ಡಯಟ್ ತಗೊಳ್ಬೇಕು. ಆ್ಯಡೆಡ್ ಟು ದ್ಯಾಟ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ನಲ್ಲಿ ನಾವು PCOS ನಲ್ಲಿ ಅಂಡಾಣು ರಿಲೀಸ್ ಆಗೋದು ಸ್ವಲ್ಪ ತಡ ಆಗ್ಬೋದು, ಇರ್ರೆಗ್ಯುಲರ್ ಆಗಿ ಆಗ್ಬೋದು. ಸೊ ಅಂಥವ್ರಿಗೆ ಮೆಡಿಕೇಶನ್ಸ್ ಕೊಟ್ಬಿಟ್ಟು, ಮಾತ್ರೆಗಳು ಕೊಟ್ಟು ಅಥವಾ ಸ್ಮಾಲ್ ಅಮೌಂಟ್ ಆಫ್ ಇಂಜೆಕ್ಷನ್ಸ್ ಕೊಟ್ಟು ಅಂಡಾಣು ರಿಲೀಸ್ ಆಗೋ ಥರ ಮಾಡಿ ಅವರಿಗೆ ನ್ಯಾಚುರಲ್ ಆಗಿ ಟ್ರೈ ಮಾಡೋಕ್ಕೆ ಹೇಳ್ಬೋದು. ಅಥವಾ ಸುಮಾರು ವರ್ಷ ಅವ್ರು ನ್ಯಾಚುರಲ್ ಟ್ರೈ ಮಾಡಿದರೆ IUI ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಅವರೇ. ಸೊ ಯಾರಾದರೂ ಕರೆ ಮಾಡ್ತಾ ಇದ್ರೆ ದಯವಿಟ್ಟು TV ನೋಡ್ಕೊಂಡು ಮಾತಾಡಬೇಡಿ. TV ನೋಡ್ತಾನೂ ಇದ್ದೀರಾ ಅಂತ ಅಂದ್ಕೊಂಡ್ರೆ ವಾಲ್ಯೂಮ್ ಮ್ಯೂಟ್ ಮಾಡಿ, ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ವಿಜಯನಗರದಿಂದ ಪದ್ಮಾವತಿ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ಓಕೆ, ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಎಸ್ ಮ್ಯಾಮ್, ಈಗ ಮೆಡಿಕಲ್ ಟರ್ಮಲ್ಲಿ ಹೋಗಿ ನಾವು ಮೊದಲಿಗೆ ಚೆಕಪ್ ಮಾಡಿಸ್ಕೊಳ್ಬೇಕು. ಸೊ ಎಷ್ಟು ವರ್ಷ ಆಯಿತು ಮದುವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ವಿ. ಸೊ ಈಗ ಅವರು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಅಪಾರ್ಟ್ ಫ್ರಮ್ ಟ್ರೀಟ್ಮೆಂಟ್ ಅವರು ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಯಾ, ಸೊ ಒಂದು ಅವರಾಗೆ ಅವರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡಬಹುದು, ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಬಟ್ ಈಗ ಏನಾಗುತ್ತೆ, ಕೆಲಸ, ಫ್ಯಾಮಿಲಿ, ಫೈನಾನ್ಷಿಯಲ್ ಇಶ್ಯೂಸು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗಬಹುದು. ಸೊ ಅವರು ದೇ ಹ್ಯಾವ್ ಟು ಟೇಕ್ ಟೈಮ್ ಫಾರ್ ದೆಮ್ಸೆಲ್ಸ್. ಗಂಡ ಹೆಂಡತಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಇನ್ ಅ ಗುಡ್ ವೇ. ಏನಾರು ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ತೊಡಗಬೇಕು, ಅವರಿಬ್ಬರಿಗೂ ಇಷ್ಟಪಡೋ ಥರ ಆ್ಯಕ್ಟಿವಿಟೀಸ್ ತೊಡಗಬೇಕು. ಸೊ ಆವಾಗ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಲ್ದಂಗೆ ಡಯಟ್ ಬಗ್ಗೆ ಗಮನ ಕೊಡಬೇಕು. ತುಂಬ ಸ್ಟ್ರೆಸ್ ಜಾಸ್ತಿ ಆದಾಗಲೇ ನಾವು ಹೋಗಿ ಅನ್ಹೆಲ್ತಿ ಡಯಟ್ ಮಾಡ್ಕೊಳ್ತೀವಿ, ಅಥವಾ ವಿ ಡೋಂಟ್ ವಾಕ್, ಏನಾರು ಒಂದು ಕೂತ್ಕೊಂಡು ಒಂದೇ ಕಡೆ TV ನೋಡೋದು, ಆ ಥರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಳಸ್ಕೊಳ್ದಂಗೆ ಆಕ್ಟಿವಿಟಿ, ಎಕ್ಸಸೈಸಸ್, ಸ್ವಿಮ್ಮಿಂಗ್ ಆರ್ ಲಿಸ್ನಿಂಗ್ ಟು ಗುಡ್ ಮ್ಯೂಸಿಕ್ ಕೆನ್ ರಿಡ್ಯೂಸ್ ಸ್ಟ್ರೆಸ್ ಲೆವೆಲ್ಸ್. ಆ ರೀತಿ ಇಬ್ಬರು ಒಟ್ಟಿಗೆ ತೊಡಗಿಸ್ಕೋಬೇಕು, ಕೋಆಪರೇಟ್ ಮಾಡಿಕೊಂಡು ಬೋತ್. ಮತ್ತೆ ಇಟ್ ಇಸ್ ಗುಡ್ ಫಾರ್ ಬೋತ್. It is good for both. And if both ಇಬ್ಬರಿಗೂ if they find out an activity which they both love to do apart from ಮನೆ ಕೆಲಸ, ಆಫೀಸ್ ಕೆಲಸ ಅಲ್ದಂಗೆ, ವೀಕೆಂಡ್ಸ್ ನಲ್ಲಿ ಅವರು ರಿಲ್ಯಾಕ್ಸೇಷನ್ ಅಂತ ಇಬ್ರಿಗೂ ಏನ್ ಇಷ್ಟನೋ, ಇಲ್ಲ ಸ್ಪೋರ್ಟ್ಸ್ ಆಗಲಿ ಅಥವಾ so many women find knitting, crocheting, all of those things stress relief ಆಗೋ ಥರ. ಸೊ ಅವ್ರವ್ರಿಗೆ ಏನೇನು ಇಷ್ಟ ಬರುತ್ತೋ ಆ ರೀತಿ ಅವರು ಆಕ್ಟಿವಿಟೀಸ್ ನಲ್ಲಿ ತೊಡಗಿಸ್ಕೋಬೇಕು. ಓಕೆ, ವೆಲ್ ಮ್ಯಾಮ್, ಮತ್ತೊಬ್ರು ಕಾಲರ್ ಇದ್ದಾರೆ, ಆನಂದ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಮೇಡಮ್. ಎಸ್, ಡಾಕ್ಟರ್ ಇದ್ದಾರೆ, ಏನಿದೆ ಪ್ರಶ್ನೆ ಕೇಳಿ.
ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಮೇಡಮ್ ನಮ್ದು ಮಿಸ್ಸಸ್ದು ಇದು ಇಷ್ಟ ಆಗಿತ್ತು ಮೇಡಮ್, ಅಂಡನೊಳಗೆ. ಹಾ, ಇಷ್ಟ ಆಗಿರೋದಕ್ಕೆ ಅದನ್ನ 2 ಅಂಡಾನು ತೆಗ್ದವ್ರೆ. 2 ಅಂಡಾಣುಗಳು ಅಂಡಾಣುನ ಅಂಡಾಶಯನ ಅಂಡಾನು ಮೇಡಮ್. IVF ಮಾಡಿ ಅಂಡಾಣು ತೆಗ್ದಿದಾರಾ? ಹಾ ಮೇಡಮ್, ಆಪರೇಷನ್ ಮಾಡಿ ಅಂಡಾನು ತೆಗ್ದವ್ರೆ. ಓಕೆ. ಅದು ನೆಕ್ಸ್ಟ್ ಅಂಡಾನು ತೆಗ್ದಾದ್ಮೇಲೂ ಇದು ಪೀರಿಯಡ್ ಆಗ್ತಾ ಇತ್ತು. ಹಾ, ಪೀರಿಯಡ್ ಆಗ್ತಾ ಇತ್ತು. ಅದು ಮತ್ತೆ ಬೆಳ್ಕೊಂಡಿದೆ ಅಂತ ಹೇಳಿದ್ರು. ಎಲ್ಲ ಸ್ಕ್ಯಾನ್ ಮಾಡಿಸಿ ಮತ್ತೆ ಟ್ರೀಟ್ಮೆಂಟ್ ಕೊಟ್ವಿ. ಓಕೆ. ಇವಾಗ ಆಲ್ರೆಡಿ 4 ತಿಂಗಳಿಂದ ಪೀರಿಯಡ್ ಆಗ್ತಾ ಇಲ್ಲ. ಹಾ, ಅದು ಕರೆಕ್ಟಾಗಿ ಚೆಕ್ ಆಗುತ್ತೆ. ನೀವು ಅಂಡಾಣು ಅಂತಂದ್ರೆ ಮೊಟ್ಟೆ. ಮೊಟ್ಟೆ ತೆಗೆದ ತಕ್ಷಣ ನಾವು ಅಂಡಾಶಯ ತೆಗ್ದಂಗಲ್ಲ. ಅಂಡಾಶಯದಲ್ಲಿ ತಿಂಗಳು ಮೊಟ್ಟೆ ಉತ್ಪತ್ತಿ ಆಗ್ತಾನೆ ಇರುತ್ತೆಪ್ಪ. ಸೊ ನೀವು ಅಂಡಾಶಯ ತೆಗ್ದಿದ್ರೆ ಅದು ಬೇರೆನೆ ಸಮಸ್ಯೆ. ಬೇರೆ ರೀತಿ ಟ್ರೀಟ್ಮೆಂಟ್ಗೋಸ್ಕರ ಅವ್ರು ಅಂಡಾಶಯ ತೆಗಿಯೋದು. ಅಂಡಾಣು ತೆಗ್ದಿದ್ದಾರೆ ಅಂತಂದ್ರೆ IVF ಮಾಡಿದ್ದಾರೆ. ಅದು ಎಂಬ್ರಿಯೋಸ್ ಅಂದ್ರೆ ಭ್ರೂಣ ಫಾರ್ಮ್ ಮಾಡಿಬಿಟ್ಟು ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಮುಟ್ಟು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಈಗ IVF ಆದ ಕೂಡಲೇ ಅಥವಾ ಅಂಡಾಣು ತೆಗೆದ ಕೂಡಲೇ ಮುಟ್ಟು ಪೂರ್ತಿಯಾಗಿ ನಿಂತು ಹೋಗುತ್ತೆ, ಇರೋ ಅಂಡಾಣು ಎಲ್ಲ ಖಾಲಿ ಆಗೋಗುತ್ತೆ ಅಂತ ಹೇಳಕ್ ಬರಲ್ಲ. ಓಕೆ, ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಮ್ಯಾಮ್, ಈಗ ಒಂದು ಸ್ಮಾಲ್ ಬ್ರೇಕ್ನ ಸಮಯ ಆಗಿದೆ. ಸೊ ಬ್ರೇಕ್ನ ಬಳಿಕ ಗಂಡು ಮಕ್ಕಳಲ್ಲಿ ಯಾವ ಕಾರಣಕ್ಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹೆಣ್ಣು ಮಕ್ಕಳಲ್ಲಿ ಈ ಇನ್ಫರ್ಟಿಲಿಟಿ ಆಗೋದಕ್ಕೆ ಪ್ರಮುಖವಾಗಿರುವಂಥ ಕಾರಣಗಳೇನು, ಅದರ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರಿಸ್ತಾರೆ. ಈಗ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಾಮಿನಿ ರಾವ್ ಹಾಸ್ಪಿಟಲ್ಸ್ನ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಭವಾನಿ ನಾಗರಾಜ್ ಅವರು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಎಸ್ ಮ್ಯಾಮ್, ನಾವು ಮಾತಾಡ್ತಾ ಇದ್ವಿ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಮೇಲ್ ಮತ್ತು ಫಿಮೇಲ್ ಅಂತ ನೋಡಿದಾಗ ಏನು ಹೇಳ್ತೀರಿ? ಓಕೆ, ಮೇಲ್ ಅಂತಂದರೆ ನಮಗೆ ಬೇಸಿಕ್ ಟೆಸ್ಟ್ ನಾವು ಮಾಡೋದು ಸೆಮೆನ್ ಅನಾಲಿಸಿಸ್. ಸೊ ಯಾರು ಗಂಡಸರು ಬಂದ ಕೂಡಲೇ ನಾವು ಫಸ್ಟ್ ಕೇಳೋದು ಅದೇ ಸೆಮೆನ್ ಅನಾಲಿಸಿಸ್. ಸೊ ಅದ್ರಲ್ಲಿ ಆ ರಿಪೋರ್ಟ್ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ ಅದು ನಾರ್ಮಲ್ ಇರ್ಬೋದು, ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇರ್ಬೋದು, ಅಥವಾ ಮೊಟಿಲಿಟಿ ಅಂತಂದ್ರೆ ವೀರ್ಯಾಣುದು ಮುಂದಕ್ಕೆ ಹೋಗೋ ಶಕ್ತಿ ಕಡಿಮೆ ಇರಬಹುದು, ಅಥವಾ ಎಬ್ನಾರ್ಮಲ್ ಇರ್ಬೋದು, ಎಬ್ನಾರ್ಮಲ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಹಂಗಾಗಿರ್ಬೋದು. ಸೊ ಆ ರಿಪೋರ್ಟ್ ಫಸ್ಟ್ ಬೇಸಿಕ್ ಇಸ್ ದ ಸೆಮೆನ್ ಅನಾಲಿಸಿಸ್. ಅದನ್ನ ನೋಡಿಕೊಂಡು ನಾವು ಫರ್ದರ್ ಏನು ಟೆಸ್ಟ್ ಮಾಡ್ಕೋಬೇಕು ಅಂತ ಚೆಕ್ ಮಾಡ್ತೀವಿ. ಇಫ್ ಎಬ್ನಾರ್ಮಲ್ ಫಾರ್ಮ್ಸ್ ಜಾಸ್ತಿ ಇತ್ತು ಅಂತಂದರೆ ಮತ್ತೆ ಒಂದು DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ವರ್ಣತಂತು ಅಂತಂದರೆ DNA ಆಫ್ ದ ಸ್ಪರ್ಮ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನಾದ್ರು ಕಾರಣ ಇದೆಯಾ, ಏನಾದ್ರು ಮಾಡಬಹುದಾ ಅಂತ ಚೆಕ್ ಮಾಡ್ಕೊಳ್ತೀವಿ. ಓಕೆ, ಕೀರ್ತನಿ ಅಂತ ಕಾಲರ್ ಇದ್ದಾರೆ, ಬೆಂಗಳೂರಿಂದ ಮಾತಾಡೋಣ. ಕೀರ್ತನಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಏನಿದೆ ಸಮಸ್ಯೆ ಹೇಳಿ. ಹಲೋ, ಮಾತಾಡಿ. ಅಲ್ಲ ಮೇಡಮ್, ಡಿಲಿವರಿ ಆಗಿ 9 ತಿಂಗಳಿಗೆ ಪೀರಿಯಡ್ಸ್ ಆದೆ. ಓಕೆ, ಪೀರಿಯಡ್ಸ್ ಆದ್ಮೇಲೆ ಈಗ ಒಂದು 2 ಮಂತ್ಸ್ ಕ್ಲೀನ್ ಆಗಿ ಹೋಯ್ತು. ಆಮೇಲೆ ಈಗ ನೋಡಿದ್ರೆ ಪೀರಿಯಡ್ಸ್ ಆಗಿಲ್ಲ ಮೇಡಮ್. ಲೇಟ್ ಪೀರಿಯಡ್ಸ್ ಆಗುತ್ತಾ ನಿಮ್ಗೆ? ಏನ್ ಮೇಡಮ್? ಲೇಟ್ ಪೀರಿಯಡ್ಸ್ ಆಗುತ್ತೆ, ತುಂಬಾ ದಿನ ಆದ್ಮೇಲೆ ಪೀರಿಯಡ್ಸ್ ಆಗುತ್ತೆ. ತುಂಬಾ ದಿನ ಆದ್ಮೇಲೆ ಅದು ಮೇಡಮ್. ಈ ಸಲ 4 ಹಾಕಿದ್ರೆ ನಂಗೆ 8 ದಿವಸ ಗ್ಯಾಪ್ ಆಗ್ತಾ ಇತ್ತು ಪೀರಿಯಡ್. ಓಕೆ ಓಕೆ, ಕೀರ್ತನಿ ವಯಸ್ಸು ಎಷ್ಟುಮಾ? ವಯಸ್ಸು ಈಗ 25 ಮೇಡಮ್. 28. ನಿಮ್ಗೆ ಮೊದಲು ಮುಟ್ಟಾದಾಗಿನಿಂದ ಹಿಂಗೆ ಆಗ್ತಾ ಇದೆಯಾ? ಈ ರೀತಿನೇ ಆಗ್ತಾ ಇದೆಯಾ? ಇಲ್ಲ, ಕರೆಕ್ಟ್ ಆಗಿ ಆಗ್ತಾ ಇದ್ದೆ. ಹೆಚ್ಚು ಆಗದು ಡೆಲಿವರಿ ಆಗಿಂತ ಮುಂಚೆ. ಹಾ, ಈಗ ನೋಡಿದ್ರೆ ಡೆಲಿವರಿ ಆದ್ಮೇಲೆ ಇನ್ನೂ ಹೆಚ್ಚು ಕಮ್ಮಿ ಆಗ್ತಿದೆ ಮೇಡಮ್. ಈಗ ನೋಡಿ 2 ತಿಂಗಳಾಯ್ತು, ಇನ್ನು ಪೀರಿಯಡ್ಸ್ ಆಗಿಲ್ಲ ಮೇಡಮ್. ನೀವು ಒಂದ್ಸತಿ ಹೋಗಿ ಚೆಕ್ ಮಾಡೋದು ಒಳ್ಳೇದು. ಮೇಡಮ್, ಕಾರ್ಡಲ್ಲೂ ನೆಗೆಟಿವ್ ಬರ್ತಾ ಇದೆ. ಕಾರ್ಡಲ್ಲೂ ನೆಗೆಟಿವ್ ಬರ್ತಾ ಇದೆ ಮೇಡಮ್. ಹಂಗಾಗ್ಲಿ, ಕೆಲವು ಹಾರ್ಮೋನಲ್ ಸಮಸ್ಯೆಗಳು ಇರಬಹುದು. ಡೆಲಿವರಿ ಆದ್ಮೇಲೆ ಯಾವ ರೀತಿ ಏನಾದ್ರೂ ಗರ್ಭಾಶಯಕ್ಕೆ ಏನಾದ್ರು ತೊಂದರೆ ಆಗಿದ್ಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾರ್ಮೋನ್ಸ್ ಅಲ್ಲಿ ಏನಾದ್ರು ಥೈರಾಯ್ಡ್ ಜಾಸ್ತಿ ಆಗಿರ್ಬೋದು, ಬೇರೆ ಪ್ರೊಲ್ಯಾಕ್ಟಿನ್ ಅಂತ ಹಾರ್ಮೋನ್ ಹೇಳ್ತಾರೆ, ಅದು ಜಾಸ್ತಿ ಆಗಿರ್ಬೋದು. ಅದೆಲ್ಲ ಆಗೋ ಕಾರಣದಿಂದ ಈ ರೀತಿ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು. ಅದೆಲ್ಲ ಚೆಕ್ ಮಾಡಿಬಿಟ್ಟೆ ಹೇಳಕ್ಕಾಗತ್ತೆ.
ಓಕೆ ಕೀರ್ತನಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ ಟ್ರೀಟ್ಮೆಂಟ್ಗೆ ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಈಗ ಆಲ್ರೆಡಿ ಒಂದು 5 ವರ್ಷನೋ ಅಥವಾ 10 ವರ್ಷನೋ 15 ವರ್ಷನೋ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿರುತ್ತೆ ಆ ಕಪಲ್ಸ್ಗಳ ಮೇಲೆ. ಸೊ ಅವ್ರು ಹಾಸ್ಪಿಟಲ್ಗೆ ಹೋಗುವಾಗ ಹೇಗೆ ಹೋಗಬೇಕು, ಹೋಪ್ಸ್ ಹೇಗಿರಬೇಕು, ಹೇಗೆ ಅವ್ರನ್ನ ಅವ್ರು ಮೋಟಿವೇಟ್ ಮಾಡ್ಕೋಬೇಕು? ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಥವಾ ಬಂಜೆತನ ಚಿಕಿತ್ಸೆ ಏನಿದೆ ಅದು ದಟ್ ಈಸ್ ಆಲ್ವೇಸ್ ಫುಲ್ ಆಫ್ ಹೋಪ್. ಇಟ್ ಶುಡ್ ಬಿ ಪಾಸಿಟಿವ್. ಯಾವತ್ತಿಗೂ ಸಕ್ಸಸ್ ರೇಟ್ 0 ಅಂತ ಅಂತೂ ಹೇಳಕ್ ಬರೋದೇ ಇಲ್ಲ ಯಾರಿಗೇ ಆಗಲಿ. ಬಟ್ ನಾವು ಯಾವ ರೀತಿ ನಾವು ಕಪಲ್ದು ಚೆಕ್ ಮಾಡಿದಾಗ ಯಾವ ರೀತಿ 15 ವರ್ಷ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಮತ್ತು IVF ಮಾಡಿಸ್ಕೊಂಡ್ಬಿಟ್ಟಿದ್ರು, ಈಗ IVF ಫರ್ದರ್ IVF ಅಲ್ಲಿ ಮುಂದೆ ಹೋದಾಗ ಯಾಕಾಗಿಲ್ಲ, ಭ್ರೂಣಗಳನ್ನ ಚೆಕ್ ಮಾಡ್ಬೋದು. ಭ್ರೂಣದಲ್ಲಿ ಏನಾದರೂ ತೊಂದರೆ ಇದೆಯಾ, ಅದು ನಾರ್ಮಲ್ ಆಗಿದೆಯಾ, ಅಬ್ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡೋದು ಬೆಟರ್. ಬಟ್ ಯಾವತ್ತಿಗೂ ಒಂದು ಹೋಪ್ಸ್ ಮೇಂಟೈನ್ ಮಾಡ್ಕೊಂಡು ಹೋದರೆ ದಾರಿ ಅಂತೂ ಇದ್ದೇ ಇದೆ. ಓಕೆ, ರೈಟ್ ಮ್ಯಾಮ್. ಅದರ ಜೊತೆಗೆ ಈಗ IVF ಮಾಡಿಸಿರ್ತಾರೆ ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಸೊ ಎಲ್ಲ ಟ್ರೀಟ್ಮೆಂಟು ಅವ್ರಿಗೆ ವರ್ಕ್ ಆಗಲಿಲ್ಲ, ಫೇಲ್ ಆಗಿಬಿಟ್ಟಿದೆ ಅಂತಂದರೆ, ಸೊ ಕೊನೆಗೂ ಅವರು ಒಂದು ಲಾಸ್ಟ್ ಪ್ರಯತ್ನ ಮಾಡೋಣ ಅನ್ನೋದಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಆವಾಗ ಮೆಡಿಕಲ್ ಟರ್ಮಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗಬಹುದಾ, ಅಥವಾ ಅವ್ರು ಹೇಗಿರಬೇಕಾಗುತ್ತೆ, ತಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು? ಅದು ನಾನು ಲಾಸ್ಟ್ ಕ್ವೆಶ್ಚನ್ಗೆ ಹೇಳ್ದಂಗೆ, ಟ್ರೀಟ್ಮೆಂಟ್ ಅನ್ನೋದು ಅವ್ರ ವಯಸ್ಸು ಮೇಲೆ, ನಂಬರ್ ಆಫ್ ಇಯರ್ಸ್ ದಟ್ ದೇ ಹ್ಯಾವ್ ಟ್ರೈಡ್, ಇಷ್ಟು ವರ್ಷ ಟ್ರೀಟ್ಮೆಂಟ್ ಆದಮೇಲೆ ಏನು ತೊಂದರೆಯಿಂದಾಗಿ ಆಗ್ತಾ ಇಲ್ಲ ಅನ್ನೋದು ಗೊತ್ತಾದರೆ ಮತ್ತೆ ಅದ್ರ ಪ್ರಕಾರ ಕಂಟಿನ್ಯೂ ಮಾಡಬಹುದು. ಸೊ ದೇ ಹ್ಯಾವ್ ಟು ಕೀಪ್ ದ ಹೋಪ್ that it will happen, maybe repeat IVF elsewhere, check the embryos. ಇಲ್ಲ ಆಗೋದೇ ಇಲ್ಲ, ಕೆಲವರು ದಾನಿ ಮೊಟ್ಟೆ ಅಥವಾ ದಾನಿ ವೀರ್ಯಕ್ಕೆ ಹೋಗ್ತಾರೆ, ಡೋನರ್ಸ್ ಇದಕ್ಕೆ ಹೋಗ್ತಾರೆ. ಸೊ ಕೆಲವು ಹೆಂಗಸರಿಗೆ ಗರ್ಭಾಶಯದಲ್ಲಿ ಏನಾರು ತೊಂದರೆ ಇರ್ಬೋದು, ಅಥವಾ ಅವ್ರಿಗೇನೆ ಏನಾರು ಹೆಲ್ತ್ ಇಶ್ಯೂಸ್ ಇರ್ಬೋದು, ಕಾರ್ಡಿಯಾಕ್ ಇಶ್ಯೂಸ್ ಇರ್ಬೋದು, ವೇರ್ ಬೇರಿಂಗ್ ಪ್ರೆಗ್ನೆನ್ಸಿ 9 ತಿಂಗಳು ಗರ್ಭಿಣಿ ಆಗೋದು ಡೇಂಜರಸ್ ಆಗಿರ್ಬೋದು ಅವ್ರ ಲೈಫ್ಗೆ. ಸೊ ಅಂಥ ಟೈಮ್ನಲ್ಲಿ ಈವನ್ ಸರೋಗೆಸಿ ಅನ್ನೋದು ಇದೆ ಇವಾಗ. ಸೊ ಅದಕ್ಕೆಲ್ಲ ಪ್ರಾಪರ್ ಇಂಡಿಕೇಶನ್ಸ್ ಇರುತ್ತೆ, ಅದನ್ನ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ಗೆ ಹೇಳ್ಬೇಕು. ಮೈಸೂರಿಂದ ಒಬ್ರು ಕಾಲರ್ ಇದ್ದಾರೆ, ಶಾಲಿನಿ ಅಂತ, ಮಾತಾಡ್ಸೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಏನಿದೆ ಪ್ರಶ್ನೆ ಕೇಳಿ ಶಾಲಿನಿ ಅವರೇ. ಹಾ, ಓಕೆ. ಹಲೋ ಮೇಡಮ್. ಹಲೋ ಶಾಲಿನಿ. ನಮಗೆ 45 ವರ್ಷ ಆಗಿದೆ. ಓಕೆ. ನಾವು ಬಂದು ಹ್ಯಾಂಡಿಕ್ಯಾಪ್. ಸೊ ಇವಾಗ 45 ಇಯರ್ಸ್ ಆಗಿರೋದ್ರಿಂದ ಮಗು ಆಗುತ್ತಾ ಅಂತ. 45 ಇಯರ್ಸ್ ಆಗಿದೆ, ಈಗ ಮಗು ಆಗುತ್ತಾ ಅಂತ ಕೇಳ್ತಿದ್ದಾರೆ. ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಬೇರೆ ವಿಧಾನಗಳಿರಬಹುದು. ಈಗ 35 ವರ್ಷ ದಾಟಿದ ಮೇಲೆ ಅಂಡಾಣುಗಳದ್ದು ಕ್ವಾಲಿಟಿ ಕಡಿಮೆ ಆಗಬಹುದು. ಸೊ ಹಾಗಾಗಿ ಬೇರೆ ವಿಧಾನ ಉಪಯೋಗಿಸ್ಕೊಂಡು ನಿಮಗೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಬಹುದು. ಈಗ ನಿಮ್ಮದೇ ಅಂಡಾಣು ಚೆನ್ನಾಗಿತ್ತು ಅಂತಂದರೆ ನಿಮಗೆ IVF ಮಾಡಿಬಿಟ್ಟು ಆ ಭ್ರೂಣಗಳನ್ನ ಚೆಕ್ ಮಾಡಿ ಚೆನ್ನಾಗಿತ್ತು ಅಂದರೆ ನಿಮಗೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಧನ್ಯವಾದ ಶಾಲಿನಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ಕಾಲರ್ ತುಂಬ ಸೂಕ್ತ ಅನಿಸುತ್ತೆ ನಾನು ಈ ಪ್ರಶ್ನೆ ಕೇಳೋದಕ್ಕೆ. ಯಾಕೆ ಅಂತಂದರೆ, ಸೊ ಇತ್ತೀಚೆಗೆ ಮದುವೆ ಆದಂತಹ ಕಪಲ್ಸ್ ಈಗಲೇ ಮಗು ಮಾಡ್ಕೊಳ್ಳೋದು ಬೇಡ, 2 ಇಯರ್ಸ್ ಅಂತ ಪೋಸ್ಟ್ಪೋನ್ ಮಾಡ್ತಾರೆ. 2 ಇಯರ್ಸ್ ಬೇಡ, ಒಂದು 5 ಇಯರ್ಸ್ ಆಗಲಿ, ಆಮೇಲೆ ನೋಡೋಣ, ನಾವು ಸೆಟ್ಲ್ ಆಗೋಣ ಅಂತಲೇ ಕಾಲ ದುಡ್ತಿರ್ತಾರೆ. ಅಷ್ಟೊತ್ತಲ್ಲಿ ಹೆಲ್ತು ಕೂಡ ಕ್ಷೀಣಿಸ್ತಾ ಬರುತ್ತೆ. ಸೊ ಹಾಗಾಗಿ ಅದು ಕೌಂಟ್ಸ್ ಆಗಿರ್ಬೋದು ಮತ್ತು ಎಗ್ಸ್ ಆಗಿರ್ಬೋದು ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹ ಐಡಿಯಾ ಬಗ್ಗೆ ಏನು ಹೇಳ್ತೀರಿ? ಓಕೆ, ಸೊ ನಾವು ಎಷ್ಟೇ ಮುಂದುವರೆದ್ರೂ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬಯೋಲಾಜಿಕಲ್ ಕ್ಲಾಕ್ ಫಾರ್ ಎ ವುಮನ್. ಸೊ ಬಿಟ್ವೀನ್ 24 to 32, 35 ಇಸ್ ದ ಬೆಸ್ಟ್ ಪೀರಿಯಡ್ ಒಂದು ಹುಡುಗಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಸೊ ಏನಾದ್ರು ಕ್ಯಾರಿಯರ್ ಪಾತ್ನಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಆ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅಂಥ ಟೈಮ್ನಲ್ಲಿ ಇಟ್ ಇಸ್ ಪಾಸಿಬಲ್ ಅವ್ರು ಯೋಚನೆ ಮಾಡ್ಕೊಂಡ್ಬಿಟ್ಟು, ಈಗ ತಾಯ್ತನ ಬೇಡ ಅಂತೂ ಯಾರೂ ಹೇಳಲ್ಲ. ನಾವು ಇಷ್ಟು ವರ್ಷ ನೋಡಿದ್ದ ಇದರಲ್ಲಿ ಕೊನೆಗೆ ಒನ್ಸ್ ಏನೋ ಸಾಧನೆ ಮಾಡಿದ ಮೇಲಂತೂ ಅವ್ರಿಗೆ ಮಗುನೂ ಬೇಕು ಅಂತ ಅನ್ಸುತ್ತೆ. ಸೊ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಇಟ್ ಇಸ್ ಪಾಸಿಬಲ್ ಟು ಸ್ಟೋರ್ ಬೋತ್ ಎಗ್ ಆಲ್ಸೋ ಆ್ಯಂಡ್ ಸೆಮೆನ್ ಆಲ್ಸೋ. ಅದಕ್ಕಾಗಿ ಒಂದು 15 days ಅಷ್ಟು ಅವರು ಸ್ವಲ್ಪ ಬಿಡುವು ಮಾಡ್ಕೊಂಡ್ಬಿಟ್ಟು ಬಂದರೆ
ನಾವು ಎಗ್ಸ್ನ ಸ್ಟೋರ್ ಮಾಡಿಡ್ಬೋದು ಅಟ್ 25 ಇಯರ್ಸ್ ಆರ್ 26 ಇಯರ್ಸ್ ಸ್ಟೋರ್ ಮಾಡಿರೋ ಎಗ್ ಅಟ್ 35 ಇಯರ್ಸ್ ದೇ ಕ್ಯಾನ್ ಗೋ ಥ್ರೂ ಅ ಪ್ರೆಗ್ನೆನ್ಸಿ. ಓಕೆ ರೈಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ. ಕೇವಲ ಮೆಡಿಕಲ್ ಟರ್ಮ್ ಅಷ್ಟೇ ಅಲ್ಲ, ನಾವು ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಹೆಲ್ತ್ ಸೆಂಟರ್ ವಿಶೇಷ. ನೋಡ್ತೀರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.